ಸುಮಾರು 35 ವರ್ಷದಿಂದ ಬೆಳೆಸ್ತಾ ಇದ್ದೀನಿ. ನಮ್ಮ ತಾಲೂಕಿಗೆ ಫಸ್ಟ್ ತಂದಿದ್ದೆ ನಾನು. ಬೋರ್ ತಂದಿದ್ದು ನಾನೇ, ರಿಗ್ಗು ರೋಜಾ ಗಿಡ ತಂದಿದ್ದು ನಾನೇ. ಮಕ್ಕಳು ಮದುವೆ ಮಾಡಿದ್ವಿ, ಎಲ್ಲ ಸ್ವಲ್ಪ ಮನೆ ಕಟ್ಕೊಂಡ್ವಿ. ಇದು ನಾವು ಒಂದು 5 ವರ್ಷದಿಂದ ಸ್ಟಾರ್ಟ್ ಮಾಡಿರೋದು ಮೆರಾಬಲ್. ಆಗ ರೋಗಗಳು ಕಡಿಮೆ ಇತ್ತು, ಈಗ 100 ಅಂದರೆ ಇದೇ ಟಾಪ್ ರೇಟ್. ಸೀಸನ್ ಅಂತೇನಿಲ್ಲ ಸರ್, ಒಂದೊಂದು ಸರಿ ಹೂವು ಕಡಿಮೆ ಆದಾಗ ರೇಟ್ ಜಂಪ್ ಆಗಿರುತ್ತೆ. ಚಿಕ್ಕಬಳ್ಳಾಪುರ ಇದೆ, ದೊಡ್ಡಬಳ್ಳಾಪುರ ಇದೆ, ತುಮಕೂರು ಕಳಿಸ್ತಾರೆ. ಈಗ ಎಲೆ ಚುಕ್ಕೆ ರೋಗ ಬಂದಾಗ ಏನಾಗುತ್ತೆ, ನಮಗೆ ಎಲೆ ಎಲ್ಲ ಪೌಡ್ರಿ ಬಂದಾಗ ಸ್ಪೋರ್ಟ್ಸ್ ಎಲ್ಲ ಬೇರೆ ಕಡೆ ಆಗ್ತಾ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕು ಅಮಾಮ್ ಶಿವಪುರದಲ್ಲಿದ್ದೀವಿ. ಶಿವಪುರ ಗ್ರಾಮದ ನವೀನ್ ಅವರು ಇಲ್ಲಿ ಓಪನ್ ಫೀಲ್ಡಲ್ಲಿ ರೋಜಾ ಹೂವು ಬೆಳೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಪ್ಲ್ಯಾಟು. 1 ಎಕರೆಯಲ್ಲಿ ಇವರು ರೋಜಾ ಹೂವು 32 ವರ್ಷದಿಂದ ಈ ರೋಜಾ ಹೂವನ್ನು ಬೆಳೆಸ್ತಾ ಇದ್ದಾರೆ. ಈ ಶಿವಪುರ ಗ್ರಾಮದಲ್ಲಿ ರೋಜಾ ಹೂವದ ಮನೆ ಅಂತಂದರೆ ಇವರೇ. 32 ವರ್ಷದಿಂದ ತುಂಬ ಫೇಮಸ್ ಆದ ರೈತರು ಇವರು, ನವೀನ್ ಅವರು. ಅವ್ರನ್ನ ಇವತ್ತು ಮಾತನಾಡ್ಸೋಣ, ಮತ್ತು ಅವರ ತೋಟದಲ್ಲಿ ಏನೇನು ಬೆಳವಣಿಗೆಗಳೆಲ್ಲ ಐತೆ ಅದನ್ನೆಲ್ಲ ವಿಚಾರಿಸೋಣ ಅನ್ನೋ ಉದ್ದೇಶಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ರೈತ ನವೀನು ಮತ್ತು ಇದಕ್ಕೆ ಯಾವ ಥರ ವ್ಯವಸಾಯ ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಹೆಂಗೆ, ಅದರ ವಿಚಾರ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸುಮಾರು ಜನ ರೈತರು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಗ್ರೀನ್ ಹೌಸ್ ಮುಖಾಂತರ ರೋಜಾ ಹೂವನ್ನು ಸಾಕ್ತಾರೆ, ಅಂದರೆ ರೋಜಾ ಹೂವನ್ನು ಬೆಳೆಸ್ತಾರೆ. ಅದು ಡಿಫ್ರೆಂಟ್ ಕಲರ್ ಇರುತ್ತೆ. ಇಲ್ಲಿ ರೆಡ್ ರೋಜು ಓಪನ್ ಇದರಲ್ಲಿ ರೆಡ್ ರೋಜ್ ಅಂತ, ಈ ರೆಡ್ ರೋಜನ್ನು ಬೆಳೆಸ್ತಾ ಇರತಕ್ಕಂಥವರು ನವೀನ್ ಅವರು. ಅವರ ಅಭಿಪ್ರಾಯವನ್ನು ತಿಳಿಸಿ ರೈತರಿಗೆ ಆದರ್ಶಪ್ರಾಯವಾಗಿರ್ತಕ್ಕಂಥ ನವೀನ್ ಅವರನ್ನು ಮಾತನಾಡ್ಸೋಣ ಬನ್ನಿ. ಮುನಿಯಾಂಜನಪ್ಪ, ಶಿವಪುರ. ತಂದೆ ಹೆಸರು ಲಕ್ಷ್ಮಪ್ಪ. ನಾನು ಸುಮಾರು 35 ವರ್ಷದಿಂದ ಬೆಳೆಸ್ತಾ ಇದ್ದೀನಿ. ನಮ್ಮ ತಾಲೂಕಿಗೆ ಫಸ್ಟ್ ತಂದಿದ್ದೆ ನಾನು. ಬೋರ್ ತಂದಿದ್ದು ನಾನೇ, ರಿಗ್ಗು ರೋಜಾ ಗಿಡ ತಂದಿದ್ದು ನಾನೇ. ರೋಜಾ ಗಿಡ ಹಾಕಿದ್ರಲ್ಲ, ಏನು ಲಾಭ ಹೆಂಗೈತೆ? ನಾವೇನು ಲೆಕ್ಕ ಹಾಕಿಲ್ಲ, ಬರೋದು ಹೋಗೋದು ಏನೋ ಪರವಾಗಿಲ್ಲ ಇರೋದ್ರಲ್ಲಿ. ಕುಟುಂಬ ಎಲ್ಲ ಅದ್ರ ಮೇಲೇ. ಮಕ್ಕಳಿಗೆ ಮದುವೆ ಮಾಡಿದ್ವಿ, ಎಲ್ಲ ಸ್ವಲ್ಪ ಮನೆ ಕಟ್ಕೊಂಡ್ವಿ, ಎಲ್ಲ ಅದರಲ್ಲೇ. ನಮಸ್ಕಾರ ಸರ್, ನಮ್ಮ ಹೆಸರು ನವೀನ್ ಅಂತ. ಶಿವಪುರ ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕು. ನಾವು ಇದು ಮೆರಾಬಲ್ ಅಂತ ಇದು ವೆರೈಟಿ. ಇದು 5 ವರ್ಷದಿಂದ ಬೆಳೀತಾ ಇದ್ದೀವಿ. ಮತ್ತು ಇದಕ್ಕೆ ಮುಂಚೆ ಎಲ್ಲ ಡಚ್ ವೆರೈಟಿ, ಮುಲೈ ಬ್ರೆಡ್ ಅಂತ ಬೇರೆ ವೆರೈಟಿಗಳೆಲ್ಲ ಬೆಳೆದಿದ್ದೀವಿ 25-30 ವರ್ಷದಿಂದ. ಈಗ ಇದನ್ನು ಸ್ಟಾರ್ಟ್ ಮಾಡಿ 5 ವರ್ಷ ಆಯಿತು. ಈ ನಡುವೆ ಸ್ವಲ್ಪ ಹೋದ ತಿಂಗಳಲ್ಲಿ ತುಂಬ ಡಿಸೀಸ್ ಜಾಸ್ತಿ ಇತ್ತು. ದರ್ಶನ್ ಅವರು ಅಂತ ಇಲ್ಲಿ ಬಂದರು, ವಿಸಿಟ್ ಮಾಡಿದ್ರು. ಅವರು ಒಂದಷ್ಟು ಸಜೆಷನ್ಸ್ ಕೊಟ್ಟರು. ಅವರ ಮಾರ್ಗದರ್ಶನದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ. ಒಳ್ಳೊಳ್ಳೆ ಔಷಧಿಗಳೆಲ್ಲ ಹೇಳಿದ್ರು, ಅದನ್ನೇ ಫಾಲೋ ಮಾಡಿದ್ವಿ. ಒಳ್ಳೆ ರಿಸಲ್ಟು ಬಂದಿದೆ. ಈಗ ನೋಡಿರಿ, ಈಗ ನೋಡ್ತಾ ಇದ್ದಾರೆ ಎಲ್ಲ ಥರದ್ದು ಹೂವು, ಚಿಗುರು, ಬಡ್ಸು ಎಲ್ಲ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿಯಾಗಿದೆ. ಮಾರ್ಕೆಟಲ್ಲಿ ನಮ್ಮದೇ ಟಾಪ್ ರೇಟ್ ಹೋಗ್ತಾ ಇದೆ ಈಗ. ಇದು ನಾವು ಒಂದು 5 ವರ್ಷದಿಂದ ಸ್ಟಾರ್ಟ್ ಮಾಡಿರೋದು ಮೆರಾಬಲ್ ಇದು ವೆರೈಟಿ. ಇದಕ್ಕೆ ಮುಂಚೆ ಬೇರೆ ವೆರೈಟಿ ಇದು. ಆಗ ರೋಗಗಳು ಕಡಿಮೆ ಇತ್ತು, ಈಗ ಬರ್ತಾ ಈಗ ಡಿಸೀಸ್ ಜಾಸ್ತಿ ಆಗ್ತಾಯಿದೆ ರೋಗಗಳು. ಈಗ ಔಷಧಿಗಳಲ್ಲಿ ಫಾಲ್ಟ್ ಇದೆಯೋ, ನೆಲದಲ್ಲಿ ಫಾಲ್ಟ್ ಇದೆಯೋ, ಇಲ್ಲ ವಾತಾವರಣದ ಫಾಲ್ಟ್ ಏನೋ ಗೊತ್ತಾಗ್ತಾ ಇಲ್ಲ. ರೋಗಗಳು ತುಂಬ ವಿಪರೀತ ಆಗ್ತಾಯಿದೆ, ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಹಂಗಿದ್ದಾಗ ಹೋದ ತಿಂಗಳಲ್ಲಿ ತುಂಬ ಮೈಟ್ಸು, ತ್ರಿಪ್ಸು ಅಂತ ಫುಲ್ ಅಟ್ಯಾಕ್ ಆಗಿ ಜಾಸ್ತಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಇವಾಗ ಅವ್ರು ಬಂದು ಒಂದು 4-5 ಥರದ್ದು ಔಷಧಿಗಳು ಇದು ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ. ನೋಡಿರಿ, ಎಲ್ಲ ತೋಟ ಎಲ್ಲ ಒಂದೇ ಈಕ್ವಲ್ ಆಗಿದೆ. ಚಿಗುರು ಇದೆ, ಹೂವನೂ ಇದೆ. ಇದು ಸ್ಟೆಪ್ಪು 0 ಆಗಲ್ಲ ಮತ್ತು ಖಾಲಿ ಆಗಲ್ಲ. ಒಂದು ಸ್ಟೆಪ್ ಖಾಲಿ ಆಗೋಷ್ಟೊತ್ತಿಗೆ ಮತ್ತೆ ಚಿಗುರಲ್ಲಿ ಬಡ್ಸಲ್ಲಿ ಮೊಗ್ಗಿರೋದು ಬರ್ತಾ ಇರುತ್ತೆ. ಒಂದು ಬ್ಯಾಚ್ ಆದಮೇಲೆ ಒಂದು ಬ್ಯಾಚ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಈಗ ಪರ್ ಡೇ ಏನಿಲ್ಲ ಅಂದರೂ 1 ಎಕರೆ ಬೈಲಿದು. ಒಂದು ಬೈಲಿಗೆ ಈಗ ಡೈಲಿ ಅವರೇಜು ಒಂದು 70-80 kg ಸದ್ಯಕ್ಕೆ ಈಗ ಸಿಗ್ತಾಯಿದೆ. ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಎಲ್ಲ ಚಿಗುರು ಜಾಸ್ತಿ ಇದೆ. ಈಗ ಒಂದು ವಾರದಿಂದ 70-80 kg ಡೈಲಿ ಪರ್ ಡೇ ಸಿಗ್ತಾಯಿದೆ. ಏನು ರೇಟ್ ಹೋಗುತ್ತೆ ಮಾರ್ಕೆಟ್? ಈಗ ಪ್ರೆಸೆಂಟ್ ಈಗ 100-110 ಇವತ್ತಿನ ಬೆಲೆ.
ಅಂದರೆ ಇದೇ ಟಾಪ್ ರೇಟು. ನಮ್ಮದು 100 ಅದೇ ಹೋಗ್ತಾ ಇದೆ. ಬೇರೆವೆಲ್ಲ 70ರಿಂದ ಸ್ಟಾರ್ಟ್ ಆಗುತ್ತೆ. ಯಾವ ಸೀಸನಲ್ಲಿ ಈ ಹೂವು ಡಿಮ್ಯಾಂಡ್? ಸೀಸನ್ ಅಂತೇನಿಲ್ಲ ಸರ್, ಒಂದೊಂದು ಸರಿ ಹೂವು ಕಡಿಮೆ ಆದಾಗ ರೇಟ್ ಜಂಪ್ ಆಗಿರುತ್ತೆ, ಇನ್ನೊಂದು ಸರಿ ಹೂವು ಜಾಸ್ತಿ ಆದಾಗ ಸೀಸನ್ ಇದ್ರೂ ಡೌನ್ ಆಗಿಬಿಡುತ್ತೆ. ಅದು ಹೇಳೋಕ್ಕಾಗಲ್ಲ. ಮತ್ತು ಹಬ್ಬಗಳ ಟೈಮಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಈಗ ಪ್ರೆಸೆಂಟ್ ಇವತ್ತಿನ ರೇಟು 100 ರೂಪಾಯಿ ಅವರೇಜ್ ಅನ್ಕೋಬೋದು. ಮತ್ತು ಈ ಹೂವು ಮಾರ್ಕೆಟಿಂಗ್ ಹೆಂಗೆ ನಿಮಗೆ? ಮಾರ್ಕೆಟಿಂಗ್ ಅಂದರೆ ನಮಗೆ ಸುತ್ತು ಚಿಕ್ಕಬಳ್ಳಾಪುರ ಇದೆ, ದೊಡ್ಡಬಳ್ಳಾಪುರ ಇದೆ, ತುಮಕೂರಿಗೂ ಕಳಿಸ್ತಾರೆ. ನಾವು ಗೌರಿಬಿದನೂರು ಪ್ಲಸ್ ದೊಡ್ಡಬಳ್ಳಾಪುರ 2 ಕಡೆನೂ ಹಾಕ್ತೀವಿ. ಗೌರಿಬಿದನೂರಿಗೆ ಅಲ್ಲಿ ಇಲ್ಲಿ ಒಂದು 10 ರೂಪಾಯಿ ವೇರಿಯೇಷನಲ್ಲಿ ಒಂದಿನ ಅಲ್ಲಿ ಪ್ಲಸ್ ಆಗ್ಬೋದು, ಒಂದಿನ ಇಲ್ಲಿ ಪ್ಲಸ್ ಆಗ್ಬೋದು. ರೇಟ್ ವೇರಿಯೇಷನಲ್ಲಿ ಒಂದೊಂದು ದಿನ ಅಲ್ಲೇ 10 ರೂಪಾಯಿ ಜಾಸ್ತಿ ಹೋಗುತ್ತೆ, ಇಲ್ಲ 10 ರೂಪಾಯಿ ಜಾಸ್ತಿ ಹೋಗಿರುತ್ತೆ. ನಾವು 2 ಕಡೆ ಹಾಕ್ತಾಯಿದ್ದೀವಿ. ಮುಂಚೆ ಎಲ್ಲ ಚಿಕ್ಕಬಳ್ಳಾಪುರನೂ ಹಾಕ್ತಾಯಿದ್ವಿ, ದೊಡ್ಡಬಳ್ಳಾಪುರನೂ ಹಾಕ್ತಾಯಿದ್ವಿ, ಬೆಂಗಳೂರಿಗೂ ಕಳಿಸ್ತಾಯಿದ್ವಿ. ಟೈಮಿಂಗ್ಸು ಮೇಂಟೈನ್ ಮಾಡೋಕ್ಕಾಗ್ದಿರ ನಾವು ಈಗ ಸದ್ಯಕ್ಕೆ ದೊಡ್ಡಬಳ್ಳಾಪುರ ಪ್ಲಸ್ ಗೌರಿಬಿದನೂರು 2 ಕಡೆ ಹಾಕ್ತಾಯಿದ್ದೀವಿ. ಈಗ ಈ ಹೂವಿಗೆ ಏನೇನು ರೋಗ ಬರ್ಬೋದು ಅನ್ನೋದು ನಿಮ್ಮ ಇದು? ಸರ್, ಇದು ಥ್ರಿಪ್ಸ್ ಬರುತ್ತೆ, ಮೈಟ್ಸ್ ಬರುತ್ತೆ, ಪೌಡ್ರಿ ಮಿಲ್ಡ್ ಇದು ಬರುತ್ತೆ, ಬಾಟ್ರೀಸ್ ಬರುತ್ತೆ. ಒಂದೊಂದು ವೆದರ್ಗೆ ಒಂದೊಂದು ಇದು ಬರುತ್ತೆ. ಈಗ ಎಷ್ಟು ವರ್ಷ ಆಯಿತು ಈ ಗಿಡ ಹಾಕಿ? ಇದು 1 ವರ್ಷ ಆಗಿದೆ ಒಂದು ಪ್ಲಾಂಟು. ಕಟಾವು ಎಷ್ಟು ದಿನಕ್ಕೆ ಬರುತ್ತೆ? ಕಟಾವು ಫಸ್ಟ್ ಟೈಮ್ ಆದರೆ 1.5 ವರ್ಷಕ್ಕೆ ಅವರೇಜ್ 1.5ರಿಂದ 2 ವರ್ಷ ಅವರು ಗಿಡ ಬೆಳವಣಿಗೆ ಆದಂಗೆಲ್ಲ ಅವ್ರು ಮೇಂಟೈನ್ ಮಾಡ್ದಂಗೆಲ್ಲ ಇರುತ್ತೆ. ಕೆಲವರು 2 ವರ್ಷ ಗಂಟನೂ ತೊಗೊಂಡೋಗಿರ್ತಾರೆ, ಕೆಲವರು 1.5 ವರ್ಷಕ್ಕೂ ಮಾಡಿರ್ತಾರೆ, ಕೆಲವರು 3 ವರ್ಷ ಆದರೂ ಇನ್ನೂ ಇಷ್ಟೇ ಇರುತ್ತೆ, ಅವ್ರು ಡೆವಲಪ್ಪೇ ಆಗಿರಲ್ಲ. ಅಂಥವು 2 ವರ್ಷದ ಮೇಲೇನೂ ಆಗೋಗಿರುತ್ತೆ. ನಮ್ದು ಈಗ ಪ್ರೆಸೆಂಟ್ ಇದು 1 ವರ್ಷ, ಜುಲೈಗೆ 1 ವರ್ಷ ಆಯಿತು. ಈಗ ಇದು ಬೆಳೀತಾ ಇರೋದ್ರಿಂದ ರೈತರಿಗೆ ಲಾಭದಾಯಕವಾದ ಬೆಳೆನಾ ಸರ್? ಲಾಭನೂ ಅದೇ ಅವ್ರವ್ರು ಮೇಂಟೈನ್ ಮಾಡೋದ್ರ ಮೇಲೆ ಇರುತ್ತೆ ಸರ್. ಬೇಜಾನ್ ಜನ ಹಾಕ್ತಾರೆ, ಮೇಂಟೈನ್ ಮಾಡ್ತಾರೆ, ಕಿತ್ತೋಗ್ಬಿಡ್ತಾರೆ. ಕಿತ್ತಾಕಿ ಬೇಜಾನ್ ಜನ ನಮ್ಮ ಸುತ್ತಮುತ್ತನೇ ಮೇಂಟೈನ್ ಮಾಡೋಕ್ಕಾಗ್ದಿರ, ಔಷಧಿಗಳು ನಾವು ಮೇಂಟೈನ್ ಮಾಡೋಕ್ಕಾಗ್ದಿಲ್ಲ ಅಂತ ಹೇಳ್ಬಿಟ್ಟು ಕಿತ್ತಾಕಿರೋರು ಇದ್ದಾರೆ. ಇಲ್ಲೇ ರೀಸೆಂಟಾಗಿ ಇಲ್ಲೇ ಪಕ್ಕದಲ್ಲೇ ಒಬ್ಬರು ಕಿತ್ತಾಕಿದ್ರು, ಆಗಲ್ಲ ಅಂತ ಹೇಳ್ಬಿಟ್ಟು. ನಾವು ಮೊದಲಿಂದನೂ ಅದೇ ಇದರಲ್ಲಿ ಇರೋದ್ರಿಂದ ನಮಗೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಇದು ಈಗ 1 ತಿಂಗಳಿನ ಮುಂದೆ ಫುಲ್ಲು ಪೌಡ್ರಿ ಸ್ಟ್ರಿಪ್ಸು ಫುಲ್ಲು ಅಟ್ಯಾಕ್ ಆಗಿಬಿಟ್ಟು ಏನೂ ಇರಲಿಲ್ಲ, ಗಿಡ ಎಲ್ಲ ತುಂಬ ಇದಾಗೋಗ್ಬಿಟ್ಟಿತ್ತು. ಪಕ್ಕದಲ್ಲಿ ಪ್ಲಾಂಟ್ ಅವರು ಏನು ಮಾಡಿದರು ಅಂದರೆ ಜೋಳ ಚೆಲ್ಲಿದ್ರು, ಅದಕ್ಕೆಲ್ಲ ಹುಳ ಬಿದ್ದುಬಿಟ್ಟು ಅದ್ರದ್ದೆಲ್ಲ ಇದಕ್ಕೆ ಸ್ಪ್ರೆಡ್ ಆಗ್ತಾಯಿತ್ತು. ಎಷ್ಟೇ ಔಷಧಿ ಹೊಡೆದ್ರು ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಆಮೇಲೆ ಅವರು ಬಂದಿದ್ರು ದರ್ಶನ್ ಅಂತ ಇದ್ರು ಫೀಲ್ಡ್ ವಿಸಿಟ್ಗೆ, ನೋಡಿದ್ರು. ನಾವು ಫಸ್ಟ್ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ವಿ, ಬಟ್ ಆಮೇಲೆ ಒಂದು 2-3 ಸಾರಿ ಹಿಂದಿನೇ ಬಂದರು. ಅವ್ರು ಹೇಳಿದ್ದು ಮಾಡಿದ್ಮೇಲೆ ಆಮೇಲೆ ಸ್ವಲ್ಪ ಕಂಟ್ರೋಲ್ ಆಯಿತು. ಆಮೇಲೆ ಮತ್ತೆ ನಾವು ಈ ಥರ ಮಾಡಿದ್ರೆ ನಾವು ಒಂದಿನ ಬಂದು ನೀನು ಹೊರಟೋಗ್ತೀವಪ್ಪ, ಆಮೇಲೆ ಯಾರು ನೋಡ್ತಾರೆ ಅಂತಂದೆ. ಇಲ್ಲ, ನಾವು ವಾರ ಬರ್ತೀವಿ ಅಂದರು. ಸೊ ಹಂಗಾಗಿ ಅದು ಅವ್ರನ್ನ ಮಾತನ್ನ ನಂಬಿಬಿಟ್ಟು ಆಮೇಲೆ ಇದು ಮಾಡಿದ್ವಿ. ವಾರನೂ ಅವ್ರು ಬರ್ತಾರೆ, ವಾರನ ವಿಸಿಟ್ ಮಾಡಿ ಮತ್ತೆ ಏನೇನು ಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಅದನ್ನೇ ಇದು ಮಾಡಿದ್ದಕ್ಕೆ ಈಗ ಫುಲ್ಲು 100ಗೆ 100% ಮೇಲೇ ರಿಸಲ್ಟು ಚೆನ್ನಾಗಿ ಬಂದಿದೆ. ನೋಡ್ಬೋದು ನೀವು, ತೋಟ ಎಲ್ಲ ನೋಡ್ಬೋದು, ಎಲ್ಲ ಕಡೆನೂ ಒಂದೇ ಈಕ್ವಲ್ ಆಗಿದೆ. ಚಿಗುರು, ಮೊಗ್ಗು, ಬಡ್ಸು ಎಲ್ಲ ಈಕ್ವಲ್ ಆಗಿದೆ. ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ನೋಡಿ, ಎಲ್ಲ ಕಡೆನೂ ಇದೆ. ಈಗ ಡೈಲಿ ಇದೂ ಪ್ರೊಡಕ್ಷನಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಪ್ರೊಡಕ್ಷನ್ ಬರ್ತಾ ಇದೆ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಬಂದು ದರ್ಶನ್ ಮಾರುತಿ. ನಾನು BSc ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್. ಇವತ್ತು ನಾವು ರೋಸ್ ಪ್ಲಾಟಲ್ಲಿ ಇದ್ದೀವಿ. ಇವತ್ತೇನು ಮಾಹಿತಿ ಕೊಡೋಕೆ ಬರ್ತಾ ಇದ್ದೀವಿ ಅಂತಂತಂದರೆ, ರೋಸ್ ಬೆಳವಣಿಗೆ ಯಾವ ಥರ ಮಾಡ್ಬೋದು, ಯಾವ ಥರ ರೋಗ ಕಂಟ್ರೋಲ್ ಮಾಡ್ಕೊಬೋದು ಅನ್ನೋದನ್ನ ನಾವು ಎಕ್ಸಾಂಪಲ್ ಕೊಟ್ಟು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈಗ ರೋಸ್ ಬಂದು ವರ್ಷ ಪೂರ ನಾವು ರೈತರಿಗೆ ನಿರೀಕ್ಷೆ ಇರ್ತೈತೆ, ನಾವು ಹೂವು ಕಟ್ ಮಾಡಬೇಕು ಅನ್ನೋದು ನಿರೀಕ್ಷೆ ಇರ್ತೈತೆ. ಬಟ್ ನಾವು ಹೂವು ಕಟ್ ಮಾಡಬೇಕು ಅಂತ ಅಂದರೆ ಹೊಸ ಚಿಗುರು ಬರಬೇಕು, ತಿರ್ಗಾ ಹೊಸ ಹೂವು ಬರಬೇಕು. ನಾವು ಹೊಸ ಚಿಗುರು ಬರೋಂಗೆ ನಾವು ಮೇಂಟೈನ್ ಮಾಡಬೇಕು ಅಂತಂದರೆ ರೋಗಗಳು ಮೇಂಟೈನ್ ಮಾಡಬೇಕು, ಹುಳಗಳ್ನು ಮೇಂಟೈನ್ ಮಾಡಬೇಕು. ಅದ್ರಾಗ ಮೇಜರಾಗಿ ನಾವು ರೋಗಗಳು ಬಂದು ಅದರಲ್ಲಿ ಪೌಡ್ರಿ ಬರುತ್ತೆ, ಎಲೆ ಚುಕ್ಕೆ ರೋಗ ಬರುತ್ತೆ, ಮತ್ತು ಕೊಳಪೆ ರೋಗ ಅಂತ ಬೊಟ್ರೋಸಿಸ್ ರೋಗ ಬರುತ್ತೆ, ಡೌನಿ ಬರುತ್ತೆ. ಮತ್ತು ಉಳಿದಲ್ಲಿ ಬಂದಾಗ ಅತಿ ಹೆಚ್ಚಾಗಿ ನಮಗೆ ಕಾಟ ಕೊಡೋದು ರೋಸಲ್ಲಿ ಅಂತ ಅಂದರೆ ಥ್ರಿಪ್ಸು ಮತ್ತು ಮೈಟ್ಸು. ಇವೆರಡು ಸಿಕ್ಕಾಪಟ್ಟೆ ನಮಗೆ ತೊಂದರೆ ಕೊಡುತ್ತೆ. ನನ್ನ ಒಂದು ಸಲಹೆ ಏನಂತಂದರೆ ಯಾವ ಥರ ನಾವು ಕಂಟ್ರೋಲ್ ಮಾಡ್ಕೊಬೋದು ಅನ್ನೋದು ಇದರಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ಎಲೆ ಚುಕ್ಕೆ ರೋಗ ಬಂದಾಗ ಏನಾಗುತ್ತೆ, ನಮಗೆ ಎಲೆ ಎಲ್ಲ ಉದುರುತ್ತೆ. ಪೌಡ್ರಿ ಬಂದಾಗ ಆ ಸ್ಪೋರ್ಸ್ ಎಲ್ಲ ಬೇರೆ ಕಡೆ ಅಳ್ತಾ ಇರ್ತೈತೆ. ಆ ಎಲೆ ಚುಕ್ಕೆ ಬಂದಾಗ ಆ ಎಲೆ ಏನಾಗುತ್ತೆ, ಭೂಮಿಗೆ ಉದುರ್ತಾ ಇರ್ತೈತೆ. ಆ ಭೂಮಿಗೆ ಉದುರಿ ಏನಾಗ್ತೈತೆ, ಭೂಮಿಯಲ್ಲೇ ಇರ್ತೈತೆ ಆ ರೋಗ. ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಬೇಕು, ಸ್ಯಾನಿಟೈಸೇಷನ್ ಮಾಡಬೇಕು. ಅಲ್ಲಿಲ್ಲ ಬಿದ್ದಿರೋ ಎಲೆ ಎಲ್ಲ ನಾವು ಕ್ಲೀನ್ ಮಾಡಬೇಕು ಮೇಜರಾಗಿ. ಮತ್ತು ಟ್ರೈಕೋಡರ್ಮಾ, ಸೂಡೋಮೋನಾಸು ಮತ್ತು AMCನ ನಾವು 15 ದಿನಕ್ಕೊಂದ್ಸಲಿ ಬಳಸಿದಾಗ ಏನಾಗುತ್ತೆ, ಭೂಮಿಯಲ್ಲಿರುವಂಥ ರೋಗ ನಮಗೆ ಕಂಟ್ರೋಲಿಗೆ ಬರುತ್ತೆ. ಮತ್ತು
ಅದೇ ನಾವು ಕೆಮಿಕಲ್ ಮೆಥಡಲ್ಲಿ ನಾವು ಸ್ಪ್ರೇ ತೊಗೊಬೇಕಾದ್ರೆ ಪ್ರಿವೆಂಟಿವ್ ಮೆಥಡಲ್ಲಿ ನಾವು ವಾತಾವರಣನ ನಾವು ಅಬ್ಸರ್ವ್ ಮಾಡ್ಕೊಂಡು ಪ್ರಿವೆಂಟಿವ್ ಮೆಥಡಲ್ಲಿ ಹೋದಾಗ ನಮಗೆ ಕಂಟ್ರೋಲ್ ಮಾಡ್ಕೊಬೋದು. ಮತ್ತು ಹೆಚ್ಚಾಗಿ ಸಮ್ಮರಲ್ಲಿ ನಮಗೆ ಬೇಸಿಗೆಯಲ್ಲಿ ತ್ರಿಪ್ಸ್ ತೊಂದರೆ ಹೆವಿ ಆಗುತ್ತೆ. ಬೇಗ ಅಂದರೆ ತ್ರಿಪ್ಸು ಮೊಟ್ಟೆ ಡ್ಯಾಮೇಜು ಬೇಗ ಆಗಿ ಏನಾಗುತ್ತೆ, ಹುಳ ಈಚೆ ಬರುತ್ತೆ. ಈಗ ಹೀಟ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಹುಳ ನಮಗೆ ಜಾಸ್ತಿ ಆಗ್ತಾ ಇದೆ ತ್ರಿಪ್ಸು. ಸೊ ಅವಾಗ ಎಲ್ಲರೂ ಔಷಧಿ ಹೊಡಿತಾ ಇರ್ತೀರಾ, ಅದ್ರ ಜೊತೆ ನೀಮ್ ಆಯಿಲ್ ಬಳಸಿ. ನೀಮ್ ಆಯಿಲ್ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಉಪಯೋಗ, ನೀಮ್ ಆಯಿಲ್ ಓವಿಸೈಡಾಗಿ ವರ್ಕ್ ಮಾಡುತ್ತೆ, ಮೊಟ್ಟೆನ ಡ್ಯಾಮೇಜ್ ಮಾಡುತ್ತೆ. ಈಗ ಹೊಡೆದಿರೋ ಔಷಧಿ ಏನಾಗಿರುತ್ತೆ, ಇವು ಅಲ್ಲಿರೋ ಹುಳಗಳೆಲ್ಲ ಸಾಯಿಸಿರುತ್ತೆ. ಅಲ್ಲಿ ಇಕ್ಕಿರೋ ಮೊಟ್ಟೆ ನಮಗೆ ಡ್ಯಾಮೇಜ್ ಬರಬೇಕು ಅಂತಂದರೆ ಆ ಮೊಟ್ಟೆ ಡ್ಯಾಮೇಜ್ ಬರಬೇಕು. ಹಂಗಾಗಿ ನೀಮ್ ಆಯಿಲ್ ಬಳಸಿ. ಮತ್ತು ಬ್ಲೂ ಸ್ಟಿಕ್ಕಿ ಟ್ರಾಪ್ ನಾವು ಬಳಸೋದ್ರಿಂದ ಕೂಡ ನಾವು ಹೆಚ್ಚಾಗಿ ನಾವು ಕಂಟ್ರೋಲ್ ಮಾಡ್ಬೋದು. ಮತ್ತು ಇನ್ನೊಂದು ವಿಚಾರ, ರೋಸ್ ಪ್ಲಾಟ್ ಒಳಗಡೆ ಕಳೆ ಮೇಂಟೈನ್ ಮಾಡಬೇಕು. ಯಾಕೆ ಕಳೆ ಮೇಂಟೈನ್ ಮಾಡಬೇಕು ಅಂತಂತಂದರೆ, ನೀವು ಇಲ್ಲಿ ಹೊಡೆದಿರೋ ಸ್ಪ್ರೇ ಹುಳಗಳು ಏನು ಮಾಡ್ತೈತೆ, ಇಲ್ಲಿರೋ ಸತ್ತೋಗಿರುತ್ತೆ. ಕಳೆ ಒಳಗಡೆ ಕೂಡ ಅವು ಮೊಟ್ಟೆ ಇಕ್ಕಿರ್ತೈತೆ. ತಿರ್ಗಿ ಏನಾಗುತ್ತೆ, ವಾಪಸ್ಸು ಇಲ್ಲಿಗೆ ಬಂದು ತೊಂದರೆ ಕೊಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದೇ ರೀತಿ ರೋಗನೂ ಅಷ್ಟೇ, ರೋಗ ಕೂಡ ಕಳೆಯಿಂದನೇ ನಮಗೆ ಬರೋದು. ಕಳೆ ಒಳಗಡೆ ಆ ಸ್ಪೋರ್ಸ್ ಇರುತ್ತೆ, ಅಲ್ಲಿಂದನೇ ಅದು ತಿರ್ಗಿ ಇಲ್ಲಿಗೆ ಹರಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸರ್. ಅದೇ ಇದೆಲ್ಲ ನಾವು ರೀತಿಯಾಗಿ ಕಂಟ್ರೋಲ್ ಮಾಡ್ಕೊಬೇಕು ಅಂತಂದರೆ ಆರ್ಗ್ಯಾನಿಕ್ ಮೆಥಡಲ್ಲೂ ಹೋಗಬೇಕು, ಕೆಮಿಕಲ್ ಮೆಥಡಲ್ಲೂ ಹೋಗಬೇಕು. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ, ಏಪ್ರಿಲ್ ಮಂತ್ ಮತ್ತು ನವಂಬರ್ ಮಂತಲ್ಲಿ ನಾವು ಸಾವಯವ ಅಂಶ ಜಾಸ್ತಿ ಕೊಡಬೇಕು. ಗೊಬ್ಬರಗಳ್ನ ತಿಪ್ಪೆ ಗೊಬ್ಬರ ಕೊಡಬೇಕು. ಅದ್ರ ಜೊತೆ ಮತ್ತು ಬೇವಿನ ಹಿಂಡಿಗಳು ಕೂಡ ನಾವು ಜಾಸ್ತಿ ಸೇರಿಸ್ಬೇಕು. ಮತ್ತು ರಾಸಾಯನಿಕ ಗೊಬ್ಬರಗಳು ಬಂದಾಗ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳ್ನ ಏನು ಮಾಡಬೇಕು ಅಂತ ಅಂದರೆ 1.5 2 ತಿಂಗಳಿಗೆ ಒಂದ್ಸಲಿ ನಾವು ಕಾಂಪ್ಲೆಕ್ಸ್ ಗೊಬ್ಬರ ಕೊಡಬೇಕು. ಮತ್ತು ಹೂವು ಕ್ವಾಲಿಟಿ ನಾವು ಮೇಯ್ನು ಇಂಪಾರ್ಟೆಂಟ್. ರೋಸೆಲ್ಲ ಬೆಳೀತಾರೆ, ಹೂವು ಕ್ವಾಲಿಟಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಈಗ ನೀವು ನೋಡ್ತಾ ಇರ್ಬೋದು, ಈ ರೋಸ್ ಒಳಗಡೆ ಈ ನೋಡಿದ್ಯಲ್ಲ, ಇದು ಉದ್ದ ಬರಬೇಕು. ಈ ಥರ ಉದ್ದ ಬಂದಾಗೆ ಅದು ಕ್ವಾಲಿಟಿ, ಇದು ದಪ್ಪ ಬಂದಾಗ ಕ್ವಾಲಿಟಿ. ಈ ಕ್ವಾಲಿಟಿ ಮೇಂಟೈನ್ ಆಗೋಕ್ಕೆ ಏನು ಕಾರಣ ಅಂತಂತಂದರೆ ಮೈಕ್ರೋನ್ಯೂಟ್ರೆಂಟು ನಾವು ಪ್ರತಿನಿತ್ಯ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಆ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಎಲ್ಲರೂ ಏನು ಮಾಡ್ತಾರೆ, ಗೊಬ್ಬರ ಕೊಡ್ತಾರೆ, ಮೈಕ್ರೋನ್ಯೂಟ್ರೆಂಟ್ ನಾವು ಮರೆಸ್ಬಿಡ್ತಾರೆ. ಮೈಕ್ರೋನ್ಯೂಟ್ರೆಂಟ್ ನಾವು ಹೆಚ್ಚಾಗಿ ಕೊಡೋದ್ರಿಂದ ಏನಾಗುತ್ತೆ, ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಸೊ ಇಷ್ಟನ್ನ ನೀವು ಬಳಸ್ಕೊಂಡು ಏನು ಮಾಡ್ಬೋದು, ನೀವು ಈ ಕ್ವಾಲಿಟಿನ ಮೇಂಟೈನ್ ಮಾಡ್ಬೋದು. ಈಗ ನೋಡಿ, ಈ ಪ್ಲಾಟ್ ಒಳಗಡೆ 1 ಮಂತ್ ಬಿಫೋರ್ ತುಂಬ ಪ್ರಾಬ್ಲಮ್ ಇತ್ತು. ಡೌನಿ ಬಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಈಗ ಡೌನಿ ರೋಗ ಬಂದು ಏನು ಮಾಡುತ್ತೆ ಅಂತಂದ್ರೆ ಬೇಗ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಬೇಗ ರೋಗ ಇದು ಮಾಡುತ್ತೆ, ಕಂಟ್ರೋಲಿಗೆ ಬರಲ್ಲ. ಅದು ಏನಾಗುತ್ತೆ ಅಂದರೆ ಎಲೆ ಒಳಗಡೆ ನೋಡಿ, ಹಳೇದು ಇದು ರೋಗ ನೀವು ನೋಡ್ಬೋದು, ಇದು ಹಳೆ ರೋಗ, ಡೌನಿ ರೋಗ ಅಂತ. ಇದು ಡೌನಿ ಮಿಲ್ಡ್ವೆ ಅಂತ. ಇದು ಬಂದಾಗ ಏನಾಗ್ತೈತೆ, ಎಲೆ ಒಳಗಡೆ ಆಹಾರ ಉತ್ಪಾದನೆ ಆಗಲ್ಲ. ಆಹಾರ ಉತ್ಪಾದನೆ ಆಗಲಿಲ್ಲ ಅಂತ ಅಂದರೆ ಏನಾಗ್ತೈತೆ, ಗಿಡ ಫುಲ್ಲು ಕುಂಠಿತ ಆಗ್ಬಿಡುತ್ತೆ. ನಾವು ಇಮಿಡಿಯೇಟ್ ಬ್ಯಾಕ್ ಟು ಬ್ಯಾಕ್ ಸ್ಪ್ರೇ ತಗೊಂಡು ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಇದನ್ನು ನಾವು ಪ್ಲಾಟ್ನ ಡೆವಲಪ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಚಿಗುರು ಎಲ್ಲ ಕಡೆ ಈಕ್ವಲ್ ಅಮೌಂಟ್ ಆಗಿದೆ. ಒಂದ್ಸಲಿ ಮುಗ್ನ ಆದಮೇಲೆ ಗಿಡ ಆ ಚಿಗುರಿಂದ ಹೊಸ ಹೂವು ಬರ್ತಾನೆ ಇರ್ತೈತೆ.